ಸಿಂಹನ ಕಾಡಲ್ಲಿ ನೋಡಿರ್ತೀರಾ ನೀವು ನಡ್ರಕ್ ಮಾಡಿದ್ರೆ ನಾ ಮಾಡಲ್ ನೋಡ್ಬಾರ್ದು ಅಮ್ಮ ಬಾಯ್ ತೆಗೆದ್ರೆ ಅಮ್ಮ ಅಕ್ಕ ಬರುವಂತ ಕಿಚನ್ ನಲ್ಲಿ ಶುರುವಾಯ್ತು ಮನೋರಂಜನೆಯ ಕರಾಮತ್ತು. ಹೌದು ವೀಕ್ಷಕರೇ, ಇವಾಗ ಏನ್ ಪ್ರೋಮೋ ಬಿಟ್ಟಿದ್ದಾರೆ, ಪ್ರೋಮೋ ಅಂತೂ ಸಖತ್ತಾಗಿದೆ. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಶನಿವಾರ ಭಾನುವಾರ ತಪ್ಪದೆ ರಾತ್ರಿ 9 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಕಳೆದ ವಾರ ಗ್ರ್ಯಾಂಡ್ ಲಾಂಚ್ ಅಲ್ಲಂತೂ ಸಖತ್ ಇಲ್ಲಿ ಧೂಳೆಬ್ಬಿಸ್ಬಿಟ್ಟಿದ್ದಾರೆ ಕಂಟೆಸ್ಟೆಂಟ್ಗಳು. ಯಾಕಂದ್ರೆ ತುಂಬಾ ಚೆನ್ನಾಗಿರೋ ಕಂಟೆಸ್ಟೆಂಟ್ಗಳು ಕಳೆದ ಸೀಸನ್ ಗಿಂತ ಅಂದ್ರೆ ಫಸ್ಟ್ ಸೀಸನ್ ಏನಿತ್ತು ಅದರಿಗಿಂತ ಈ ಒಂದು ಸೀಸನ್ ಅಲ್ಲಿ ಸಿಕ್ಕಾಪಡೆ ಕಂಟೆಸ್ಟೆಂಟ್ಗಳು ತುಂಬಾನೇ ಚೆನ್ನಾಗಿದ್ದಾರೆ. ಅದ್ಭುತವಾಗಿ ಕುಕ್ಕು ಮಾಡ್ತಾರೆ, ಕ್ವಾಟ್ಲೆಗಳು ಇಲ್ಲಿ ಮಾಡ್ತಾರೆ. ಕಳೆದ ಸೀಸನ್ ಅಲ್ಲೂ ಕೂಡ ಇಲ್ಲಿ ಇದ್ದಿರೋ ಕಂಟೆಸ್ಟೆಂಟ್ಗಳೇ ಕ್ವಾಟ್ಲೆಗಳು, ಈಗಲೂ ಕೂಡ ಕ್ವಾಟ್ಲೆಗಳು ಅವರೇ ಇದ್ದಾರೆ. ಸ್ವಲ್ಪ ಜನ ಹೊಸ ಹೊಸ ಕ್ವಾಟ್ಲೆಗಳು ಕೂಡ ಇಲ್ಲಿ ಇದ್ದಾರೆ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಕರಿಬಸಪ್ಪ ಅವ್ರು ಇರ್ಬೋದು, ತುಂಬಾನೇ ಇಲ್ಲಿ ಅವರಿಗೆ ಶಾರ್ಟ್ ಟೈಮ್ ಇತ್ತು ಅಂತಾನೆ ಹೇಳ್ಬೋದು. ಆದ್ರೆ ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಅವರಲ್ಲಿರೋ ಒಂದು ಪ್ರತಿಭೆನ ತೋರ್ಸಕ್ಕೆ ಒಂದು ಒಳ್ಳೆ ಚಾನ್ಸ್ ಅಂತೂ ಈಗ ಸಿಕ್ಕಿದೆ. ಕ್ವಾಟ್ಲೆ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಜೋಡಿ ಆಗ್ತಾರೆ ಅಂತ ಬಿಟ್ಟು ಇದೇ ಶನಿವಾರ ಭಾನುವಾರ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಕಳೆದ ವಾರನೇ ಇಲ್ಲಿ ಹೇಳಿದ್ರು, ಈಗ ಕ್ವಾಟ್ಲೆಗಳು ಕುಕ್ಕುಗಳು 10 ಜನ ಕ್ವಾಟ್ಲೆಗಳು 10 ಜನ ಇಲ್ಲಿ ಕುಕ್ಕುಗಳು ಈಗ ಜೋಡಿ ಆಗ್ಬೇಕು. ಈಗ ಅವರು ಗೆಟಪ್ ನ ಹಾಕೊಂಡ್ಬರ್ತಾರೆ. ಅದರಲ್ಲೂ ಕೂಡ ಹನುಮಂತ್ ಅವ್ರದ್ದು ಗೆಟಪ್ ಇಲ್ಲಿ ಹಾಕೊಂಡ್ ಬಂದಿದ್ರು. ಹನುಮಂತ್ ಅವರು ಇಲ್ಲಿ ಡೈಲಾಗ್ ಸಖತ್ತಾಗಿ ಹೊಡಿತಾರೆ. ಯಾಕಂದ್ರೆ ಕಾಡಲ್ಲಿ ಸಿಂಹನ ನೋಡಿರ್ತೀಯ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಪ್ರಿಯಾಂಕಾ ಅವರು ಅದಕ್ಕೆ ಸ್ವಲ್ಪ ಟಾಂಗ್ ಕೊಟ್ರು. ಹಿಂಗೆಲ್ಲ ಮಾಡಿದ್ರೆ ನಾನು ಇಲ್ಲಿ ಡೈಲಾಗ್ ನ ಹೇಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ಸಖತ್ತಾಗಿ ಕ್ವಾಟ್ಲೆ ಅಂತೂ ಇಲ್ಲಿ ಹನುಮಂತ್ ಅವರಿಂದ ಇಲ್ಲಿ ಸಿಗ್ತದೆ. ಬೇರೆ ಸ್ಪರ್ಧಿಗಳು ಕೂಡ ಇಲ್ಲಿ ಕ್ವಾಟ್ಲೆ ಕೊಡ್ತಾ ಇದಾರೆ. ಹನುಮಂತ್ ಅವರು ಕೂಡ ಡಬಲ್ ಕ್ವಾಟ್ಲೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ ಈ ಒಂದು ಪ್ರೋಮೋ ಇಂದ. ಅದರಲ್ಲೂ ಕೂಡ ಕರಿಬಸಪ್ಪ ಅವ್ರು ಇರ್ಬೋದು, ನವಾಜ್ ಅವ್ರು ಇರ್ಬೋದು, ಮಸ್ತ್ ಡೈಲಾಗ್. ಅದರಲ್ಲೂ ಕೂಡ ಯಾರು ಈ ಒಂದು ಡೈಲಾಗ್ ನ ಮರಿತಾರೆ ಇಲ್ಲಿ ಸಖತ್ತಾಗಿದೆ. ಯಾಕಂದ್ರೆ ಇದನ್ನೇ ಇಲ್ಲಿ ಡೈಲಾಗ್ ಇಲ್ಲಿ ಹೇಳಿದ್ರು, ಬಾರಲ್ಲೇ ಹಾಲ್ ತಗೊಂಬಂದಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ನೋಡಿ, ಅವ್ರ ಕಂಟೆಸ್ಟೆಂಟ್ ಅಂದ್ರೆ ಅವ್ರು ಯಾರು ಕ್ವಾಟ್ಲೆ ಕೊಡ್ತಾರೆ ಅವರು ಕೇಳಬೇಕಿತ್ತು. ಆದ್ರೆ ಇದನ್ನ ಸುಷ್ಮಾ ಅವ್ರ ಹತ್ರ ಕೇಳಿದ ತಕ್ಷಣ ತುಕಾಲಿ ಅವ್ರು ಹೇಳಿದ್ರೆ ಅವ್ರ ಹತ್ರ ಯಾಕೆ ಕೇಳ್ತಿದ್ಯಾ, ನಿನ್ನ ಒಂದು ಜೋಡಿ ಜೊತೆ ಕೇಳು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರ ಯಾಕೆ ಇಲ್ಲಿ ಹಾಲ್ ತರಬೇಕು ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ಕ್ವಾಟ್ಲೆ ಅಂತೂ ಸಖತ್ತಾಗಿದೆ. ನವಾಜ್ ಅವರು ಡೈಲಾಗು ಕೂಡ ಅಷ್ಟೇ, ಪಂಚಿಂಗ್ ಡೈಲಾಗ್ ಕೂಡ ಇಲ್ಲಿ ಹೊಡಿತಾರೆ. ಈ ವಾರ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾರಿಗೆ ಜೋಡಿ ಆಗ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಭವಿಷ್ಯವ್ರಿಗೆ ಇಲ್ಲಿ ಜೋಡಿ ಆಗಿರೋದು ಪ್ರಿಯಾಂಕಾ ಅವರು ಅಂತ ಅಂದ್ಬಿಟ್ಟು ಅನಿಸ್ತದೆ. ನೋಡೋಣ, ಕನ್ಫರ್ಮ್ ಆದ್ಮೇಲೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಹೇಳ್ತೀನಿ. ಸದ್ಯ ಪ್ರೋಮೋದಲ್ಲಿ ಯಾರ್ಯಾರಿಗೆ ಜೋಡಿ ಆಗಿರಬಹುದು ಅಂತ ಅಂದ್ಬಿಟ್ಟು ಇದೊಂದು ಗೆಸ್ ಅಷ್ಟೇ. ನೋಡಿ, ಕರಿಬಸಪ್ಪ ಅವರು ಸೂರಜ್ ಅವರು, ಇಲ್ಲಿ ಸೂರಜ್ ಅವರು ಕುಕ್ ಆದ್ರೆ ಕ್ವಾಟ್ಲೆ ಆಗ್ಬಿಟ್ಟು ಇಲ್ಲಿ ಕರಿಬಸಪ್ಪ ಅವರು ಕಾಣಿಸ್ಕೊಂಡಿದ್ದಾರೆ. ಯಾಕಂದ್ರೆ ಪ್ರೋಮೋದಲ್ಲಿ ತೋರಿಸಿದಾರಲ್ವಾ, ಇವಾಗ ಸಖತ್ತಾಗಿ ಕಾಣಿಸ್ತಾರೆ. ಆದ್ರೆ ಕ್ವಾಟ್ಲೆ ಅಂತೂ ಕರಿಬಸಪ್ಪ ಅವ್ರು ಚೆನ್ನಾಗಿ ಇಲ್ಲಿ ಕೊಡ್ತಾರೆ. ಅದರಲ್ಲೂ ಕೂಡ ಒಂದು ಶಾರ್ಟ್ ಆಗಿ ವರ್ಡ್ ಹೇಳಿದ್ರೆ ಇಷ್ಟು ಉದ್ದ ಇಲ್ಲಿ ಕೆಲವೊಬ್ರಿಗೆ ಅನ್ಸುತ್ತೆ ಭಾಷಣ ಅಂತ ಅಂದ್ಬಿಟ್ಟು. ಆದ್ರೆ ಕೆಲವೊಬ್ರು ಈ ರೀತಿಯಾಗಿ ಏನೇ ವಿಚಾರ ಇದ್ರು ಕೂಡ ಲಾಂಗ್ ಆಗಿ ಹೇಳ್ತಾರೆ, ಕೆಲವೊಬ್ರು ಶಾರ್ಟ್ ಆಗಿ ಇಲ್ಲಿ ಹೇಳ್ತಾರೆ. ಅದೇ ರೀತಿ ಕರಿಬಸಪ್ಪ ಅವರು ಲಾಂಗ್ ಆಗಿ ಇಲ್ಲಿ ಡೈಲಾಗ್ ನ ಹೊಡಿತಾರೆ. ಆದ್ರೆ ಸೂರಜ್ ಅವರು ಶಾರ್ಟ್ ಆಗಿ ಸ್ಪೀಡ್ ಆಗಿ ಇಲ್ಲಿ ಮುಗಿಸ್ಬಿಡ್ತಾರೆ. ಒಟ್ನಲ್ಲಿ ಇವರಿಬ್ಬರದು ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಅದರಲ್ಲೂ ಕೂಡ ಗ್ರ್ಯಾಂಡ್ ಲಾಂಚ್ ಅಲ್ಲಿ ಸೂರಜ್ ಅವ್ರ ಬಗ್ಗೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಂತಂದ್ರೆ ವಿಟಿ ಕೂಡ ಇಲ್ಲಿ ಪ್ಲೇ ಮಾಡಿ ತೋರಿಸಿದ್ರು. ಅಂದ್ರೆ ಪ್ರತಿಯೊಬ್ಬರದು ಕೂಡ ಇಲ್ಲಿ ವಿಟಿ ಇತ್ತು. ಆದ್ರೆ ಸೂರಜ್ ಅವ್ರದ್ದು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇಲ್ಲಿ ಇತ್ತು. ಸುಮಾರು ಜನ ಇಲ್ಲಿ ಹುಡುಗಿರು, ಅದರಲ್ಲೂ ಕೂಡ ಒಬ್ರು ಹೇಳಿದ್ರು, ನೀವು ಶರ್ಟ್ ಬಿಚ್ಬಿಟ್ಟು ಅಡುಗೆ ಮಾಡಿದ್ರೆ ನೋಡೋಕೆ ಒಂಥರ ಮಜವಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಶರ್ಟ್ ಬಿಚ್ಬಿಟ್ಟು ಅಡುಗೆ ಮಾಡ್ಬೇಕಂತೆ, ನೋಡೋಕೆ ಒಂಥರ ಮಜಾ ಇರುತ್ತೆ ಅಂತ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಪ್ಲೇನ್ ಕಿಸ್ ಕೊಡಿ ಅಂತ ಕೂಡ ಇಲ್ಲಿ ಕೇಳಿದ್ರು. ಮತ್ತೆ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ಲಿಲ್ಲ, ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ನೀವು ವಿನ್ನರ್ ಆಗ್ಬೇಕು, ನಮ್ಮ ಸಪೋರ್ಟ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ನೋಡೋಣ, ಯಾಕಂದ್ರೆ ಇವಾಗ ಮೊದಲನೇ ಎಪಿಸೋಡ್, ಈಗ ಕಳೆದ ವಾರ ಗ್ರ್ಯಾಂಡ್ ಲಾಂಚ್ ಆಗಿದೆ. ಕುಕ್ಕುಗಳಿಗೆ ಇಲ್ಲಿ ಕ್ವಾಟ್ಲೆಗಳು ಜೋಡಿ ಆಗ್ತಿದ್ದಾರೆ. ಅಂದ್ರೆ ಕ್ವಾಟ್ಲೆಗಳಿಗೆ ಕುಕ್ಕುಗಳು, ಕುಕ್ಕುಗಳಿಗೆ ಇಲ್ಲಿ ಕ್ವಾಟ್ಲೆಗಳು ಜೋಡಿಗಳು ಇಲ್ಲಿ ಆಗ್ತಿದ್ದಾರೆ. ಇನ್ನು ಸುಮಾರು ದಿವಸ ಬರುತ್ತೆ. ಆದ್ರೆ ಇಲ್ಲಿ ಫಸ್ಟ್ ಗೆ ಏನಂದ್ರೆ ಇವ್ರು ಗೆಲ್ಬೋದಪ್ಪ, ಇಲ್ಲ ಇವ್ರು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರಪ್ಪ ಅಂತ ಅಂದ್ಬಿಟ್ಟು ಅನ್ಸುತ್ತಲ್ವಾ. ಅದಕ್ಕೆ ಇಲ್ಲಿ ಪವಿತ್ರ ಬಂಧನ ಕಲರ್ಸ್ ವಾಹಿನಿಯಲ್ಲೇ ಬರ್ತದೆ. ಸೂರಜ್ ಅವರು ಬೇಗ ಹತ್ರ ಆಗಿದ್ದಾರೆ. ಬಿಗ್ ಬಾಸ್ ಆಗಿದ ತಕ್ಷಣ ಇಲ್ಲಿ ಪವಿತ್ರ ಬಂಧನ ಆಗಿದ ತಕ್ಷಣ ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2. ಆದ್ರೆ ಬಿಗ್ ಬಾಸ್ ಅಲ್ಲಿ ಸಖತ್ ನೇಮು ಫೇಮು ಅಂತ ಇಲ್ಲಿ ಬಂದಿತ್ತು. ಅದಾಗಿದ ತಕ್ಷಣ ಪವಿತ್ರ ಬಂಧನದಲ್ಲಿ ಇವ್ರು ಆಕ್ಟ್ ಮಾಡಿದ ತಕ್ಷಣ ಸುಮಾರು ಜನ ಫಿದಾ ಆಗ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ನೋಡಿದ್ರಲ್ಲ ವಿಟಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಹುಡುಗಿರು ಹೇಳಿದ್ರು ಅಂತ ಅಂದ್ಬಿಟ್ಟು. ಸಪೋರ್ಟ್ ಅಂತೂ ಮಾಡೇ ಮಾಡ್ತೀವಿ, ಖಂಡಿತವಾಗಿ ನೀವು ವಿನ್ ಆಗ್ಲೇಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡೋಣ ಇನ್ನು ಯಾವ್ಯಾವ ರೀತಿ ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೂರಜ್ ಅವ್ರಿಗೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಜೋಡಿ ಇಲ್ಲಿ ಪುನೀತಾ ಮತ್ತೆ ನವಾಜ್ ಅವರು ಅಂತೂ ಮಸ್ತ್ ಡೈಲಾಗ್ ಕೊಡ್ತಾರೆ. ಪಾಪ ಪುನೀತ್ ಅವ್ರು ಹೆಂಗ್ ತಡ್ಕೊಂತಾರೆ ಅನ್ನೋ ಗೊತ್ತಿಲ್ಲ, ನೋಡೋಣ. ಅದರಲ್ಲಿ ಓಂ ಪ್ರಕಾಶ್ ಅವರು ಮತ್ತೆ ವಾಣಿ ಅವರು ಇಲ್ಲಿ
ಜೋಡಿ ಆಗಿದ್ದಾರೆ. ನೋಡ್ರಪ್ಪ, ಒಳ್ಳೆ ಜೋಡಿ, ಇಬ್ರು ಕೂಡ ಮಾತುಗಾರಿಕೆನ ಸಖತ್ತಾಗಿ ಇಲ್ಲಿ ಆಡ್ತಾರೆ. ಅಂದ್ರೆ ಮಾತುಗಾರಿಕೆ ತುಂಬಾನೇ ಚೆನ್ನಾಗಿದೆ ಇಬ್ಬರ ಹತ್ರನೂ ಕೂಡ. ವಾಣಿಯವ್ರ ಹತ್ರ ಆಗಿರ್ಬೋದು, ಕ್ವಾಟ್ಲೆ ಅಂತ ಸಖತ್ತಾಗಿ ಕೊಡ್ತಾರೆ. ಓಂ ಪ್ರಕಾಶ್ ಅವರು ಕುಕ್ಕು ಚೆನ್ನಾಗಿ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಸುಮಾರು ಜನಕ್ಕೆ ದೂರದಿಂದ ನೋಡಿರೋರ್ಗಾಗ್ಲಿ ಅಥವಾ ಹತ್ತಿರದಿಂದ ನೋಡಿರೋರ್ಗಾಗ್ಲಿ ಇಲ್ಲಿ ಓಂ ಪ್ರಕಾಶ್ ಅವರು ಯಾವ ರೀತಿ ಅಂತ ಅಂದ್ಬಿಟ್ಟು ಗೊತ್ತಿರಲ್ಲ. ಯಾಕಂದ್ರೆ ಒಂದೊಂದ್ಸತಿ ನಾವು ಅರ್ಥ ಮಾಡ್ಕೊಂಡಿರೋದೇ ಬೇರೆ ಇರುತ್ತೆ, ಅಲ್ಲಿರೋದೇ ಇಲ್ಲಿ ಬೇರೆ ಆಗಿ ಇರುತ್ತೆ. ಅದರಲ್ಲೂ ಕೂಡ ಓಂ ಪ್ರಕಾಶ್ ಅವರು ಬಂದಿರೋದು ಒಂದು ಸಿಕ್ಕಾಪಟ್ಟೆ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತದೆ. ಅಂದ್ರೆ ಕಂಟೆಂಟ್ ಏನ್ ಬೇಕು ಸಖತ್ತಾಗಿ ಕಂಟೆಂಟ್ ಸಿಗ್ತದೆ. ಇಲ್ಲಿ ಅವ್ರದ್ದು ಗ್ರ್ಯಾಂಡ್ ಲಾಂಚ್ ಅಲ್ಲೇ ಡಿ ಬಾಸ್ ಅವ್ರ ಸಾಂಗ್ ಇರ್ಬೋದು, ಡೈಲಾಗ್ ಇರ್ಬೋದು, ಮತ್ತೆ ಕಳಸಿ ಪಾಲ್ಯ ಮೂವಿ ಬಗ್ಗೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ಹೇಳ್ತಾ ಬಂದ್ರು. ಅಂದ್ರೆ ಒಂದು ಕಂಟೆಂಟ್ ಏನ್ ಬೇಕು, ಜನಗಳಿಗೆ ಹೇಗೆ ರೀಚ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅಷ್ಟು ದೊಡ್ಡ ಫೇಮಸ್ ಡೈರೆಕ್ಟರ್ ಅಲ್ವಾ, ಅವರ ಇಲ್ಲಿ ಡೈರೆಕ್ಷನ್ ಮಾಡ್ತಾರೆ ಅಂತಂದ್ಮೇಲೆ ಅವರು ಗೊತ್ತಿರಲ್ವಾ ಯಾವ ರೀತಿಯಾಗಿ ಇಲ್ಲಿ ಕಂಟೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಮಸ್ತಾಗಿ ಇಲ್ಲಿ ಕಂಟೆಂಟ್ ಅಂತೂ ಸಿಗ್ತದೆ. ಮನೋರಂಜನೆಗೆ ಏನು ಕೂಡ ಇಲ್ಲಿ ಕಮ್ಮಿ ಇಲ್ಲ ಅಂತ ಗೊತ್ತಾಗ್ತದೆ. ಇವಾಗ ಬಿಟ್ರೋ ಪ್ರಮೋದಲ್ಲೂ ಇಲ್ಲಿ ಅಷ್ಟೇ ಸುಷ್ಮಾ ಅವರು ಇಲ್ಲಿ ಕೇಳ್ತಾರೆ ಓಂ ಪ್ರಕಾಶ್ ಅವ್ರಿಗೆ ಬೆಂಕಿ ಹಚ್ಚಕ್ಕೆ ರೆಡಿನಾ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಅವರು ತಲೆ ಆಡಿಸ್ಕೊಂಡ್ಬಿಟ್ಟು ಇಲ್ಲಿ ಹೇಳ್ತಾರಲ್ಲ, ಎಷ್ಟು ಅಮಾಯಕ, ಬಾಯಿ ತೆಗೆದ್ರೆ ಅಮ್ಮ ಅಕ್ಕೋ ಬರೋ ಅಮಾಯಕ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ನೋಡಿ, ಅವ್ರಿಗೂ ಕೂಡ ಇಲ್ಲಿ ಗೊತ್ತು, ಬಾಯಿ ತೆಗೆದ್ರೆ ಸಾಕು ಅಮ್ಮ ಅಕ್ಕ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಬರೀ ಅಮ್ಮ ಅಕ್ಕ ಬರೋ ಅಮಾಯಕ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ತುಂಬಾ ಚೆನ್ನಾಗಿ ರೈಮಿಂಗ್ಸ್ ಇದೆ ಅಲ್ವಾ, ಅಂದ್ರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತಲ್ವಾ. ಒಟ್ಟಲ್ಲಿ ರಿಯಾಲಿಟಿ ಶೋ ಅಂತ ಅಂದಮೇಲೆ ಈ ರೀತಿಯಾಗಿ ಇಲ್ಲಿ ಇದ್ದೇ ಇರುತ್ತೆ. ಮನೋರಂಜನೆ ಕೂಡ ಇಲ್ಲಿ ಇದ್ದೇ ಇರುತ್ತೆ. ಅವ್ರು ತಮಾಷೆಯಾಗಿ ಮಾಡ್ತಾರೋ ಅಥವಾ ಸೀರಿಯಸ್ ಆಗಿ ಇಲ್ಲಿ ಅವ್ರು ಮಾತಾಡ್ತಾರೋ ಇಲ್ಲಿ ಸುಷ್ಮಾ ಅವ್ರನ್ನೇ ಕೇಳಬೇಕು. ನೋಡೋಣ, ಬರೀ ಪ್ರೋಮೋದಲ್ಲಿ ಈ ಝಲಕ್ಗಳೇ ಇಷ್ಟು ಅದ್ಭುತವಾಗಿದೆ ಅಂತಂದ್ರೆ ತುಂಬಾನೇ ಎಪಿಸೋಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಯಾರ್ಯಾರು ಎಪಿಸೋಡ್ ನೋಡೋಕೆ ಕಾಯ್ತಿದ್ದೀರಾ, ಯಾರ್ಯಾರು ಇಲ್ಲಿ ಯಾವ್ಯಾವ ಕುಕ್ಕುಗಳಿಗೆ ಯಾರ್ಯಾರು ಕ್ವಾಟ್ಲೆ ಸಿಕ್ಕಿದ್ರೆ, ಯಾರ್ಯಾರಿಗೆ ಜೋಡಿ ಆದ್ರೆ ಈ ಒಂದು ಶೋನಲ್ಲಿ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ನೋಡಿ, ಓಂ ಪ್ರಕಾಶ್ ಅವ್ರಿಗೆ ವಾಣಿಯವರು ಸಿಕ್ಕಿದ್ದಾರೆ, ಮತ್ತೆ ಹನುಮಂತ ಅವರಿಗೆ ಸಮೀಕ್ಷಾ ಅವರು ಸಿಕ್ಕಿದ್ದಾರೆ ಅಂತ ಗೊತ್ತಾಗ್ತದೆ. ಸಮೀಕ್ಷಾ ಅವರು ಹನುಮಂತ ಅವರಂತೂ ಸಖತ್ ಕ್ವಾಟ್ಲೆ ಕೊಡ್ತಾರೆ. ಯಾಕಂತಂದ್ರೆ ಈಗ ನೋಡಿ, ತುಂಬಾ ಚೆನ್ನಾಗಿ ಅಡಿಗೆ ಬರ್ತಿತ್ತು ಅಂತಂದ್ರೆ ಇಲ್ಲಿ ಅವ್ರಿಗೆ ಕ್ವಾಟ್ಲೆ ಕೊಡಕ್ಕೆ ಸರಿಯಾದ ಕ್ವಾಟ್ಲೆ ಇಲ್ಲ ಅಂತಂದ್ರೆ ಯಾವ ರೀತಿ ಮಜಾ ಬರುತ್ತೆ ಹೇಳಿ? ಖಂಡಿತವಾಗ್ಲೂ ಮಜಾ ಸಿಗಲ್ಲ, ಮನೋರಂಜನೆ ಕೂಡ ಇಲ್ಲಿ ಸಿಗಲ್ಲ. ಅದಕ್ಕೆ ತುಂಬಾ ಚೆನ್ನಾಗಿ ಪೇರ್ಗಳು ಆಗಿದೆ ಅಂತ ಗೊತ್ತಾಗ್ತಿದೆ. ಆ ನಂತರ ರಕ್ಷಿತಾ ಅವ್ರಿಗೆ ಇಲ್ಲಿ ಸೂರಜ್ ಅವ್ರು ಸಿಕ್ಕಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಸೂರಜ್ ಅವರಲ್ಲ, ಇಲ್ಲಿ ಇನ್ನೊಬ್ರು ಸೂರಜ್ ಇದಾರಲ್ವಾ ಅವರು. ರಕ್ಷಿತಾ ಅವರು ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಹೇಳ್ತಾರೆ, ಜಡ್ಜಸ್ ಜೊತೆ ಇಲ್ಲಿ ಡೀಲಿಂಗ್ ಏನಾದ್ರು ಮಾಡ್ಕೊಂತಿದ್ಯಾ ಅಂತ ಅಂದ್ಬಿಟ್ಟು. ಅದಕ್ಕೆ ಮೇಘನಾ ರಾಜ್ ಅವರು ಕೂಡ ಕಣ್ಣಲ್ಲೇ ಇಲ್ಲಿ ಡೀಲಿಂಗ್ ಮಾಡ್ಕೊಳ್ಳೋ ತರ ಇಲ್ಲಿ ಮಾಡ್ತಾರೆ. ಒಟ್ನಲ್ಲಿ ಕಾಮಿಡಿ ಅಂತೂ ಸಖತ್ತಾಗಿದೆ, ಸಖತ್ತಾಗಿ ಮನೋರಂಜನೆ ಕೂಡ ಇಲ್ಲಿ ಸಿಗ್ತದೆ. ರಕ್ಷಿತಾ ಅವರು ಏನ್ ಮಾತಾಡ್ತಾರೆ ಸ್ವಲ್ಪ ಇಲ್ಲಿ ಅರ್ಥ ಕೂಡ ಆಗಲ್ಲ ಕೆಲವೊಮ್ಮೆ. ಕೆಲವೊಬ್ರಿಗಂತೂ ತುಂಬಾನೇ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಅದು ಇಷ್ಟ ಆಗಲ್ಲ. ಇಲ್ಲಪ್ಪ ಕಂಟೆಂಟ್ಗೋಸ್ಕರ ಅವ್ರು ಈ ರೀತಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳ್ತಾರೆ. ನೋಡೋಣ, ಒಟ್ಟಿನಲ್ಲಿ ಇಷ್ಟ ಪಡೋರು ಕೂಡ ಇಲ್ಲಿ ಇದ್ದಾರೆ, ಇಷ್ಟ ಪಡೆದವರು ಕೂಡ ಇಲ್ಲಿ ಇದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಸೂರಜ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಒಂದಿಷ್ಟು ಜನ ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಇಷ್ಟಪಟ್ರೆ, ಇನ್ನೊಂದಿಷ್ಟು ಜನ ಇಲ್ಲಿ ಕ್ವಾಟ್ಲೆಗಳನ್ನ ಕೂಡ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ. ಅಂದ್ರೆ ಕಳೆದ ಸೀಸನ್ ಅವ್ರಿಗೆ ಹೇಗೆ ಮಾಡಿದೀವಿ ಅಂತ ಚೆನ್ನಾಗಿ ಗೊತ್ತಾಗಿದೆ. ಅಂದ್ರೆ ಎಕ್ಸ್ಪೀರಿಯನ್ಸ್ಗೂ ನಾನ್ ಎಕ್ಸ್ಪೀರಿಯನ್ಸ್ಗೂ ತುಂಬಾನೇ ವ್ಯತ್ಯಾಸ ಇರುತ್ತಲ್ವಾ. ಈಗ ಕ್ವಾಟ್ಲೆಗಳು ಕುಕ್ಕುಗಳು ಜೋಡಿ ಕೂಡ ಅಲ್ಲಿ ಆಗಿದ್ದಾರೆ. ಇಲ್ಲಿ ಗ್ರ್ಯಾಂಡ್ ಲಾಂಚ್ ಅಲ್ಲಿ ಹೇಳಿದ್ದಾರೆ, ಶನಿವಾರದ ಎಪಿಸೋಡ್ ಅಲ್ಲಿ ಇಲ್ಲಿ 10 ಜನ ಕಂಟೆಸ್ಟೆಂಟ್ ಗಳು ಮಾತ್ರ ನಾವಿಲ್ಲಿ ನೋಡಬಹುದು. ಇನ್ನು ಭಾನುವಾರದ ಎಪಿಸೋಡ್ ಅಲ್ಲಿ ಇನ್ನೂ 10 ಜನ ಕಂಟೆಸ್ಟೆಂಟ್ ನೋಡಬಹುದು. ಅಂದ್ರೆ ಈಗ 20 ಜನ ಏನಿದ್ದಾರೆ, 5 ಜನ ಕ್ವಾಟ್ಲೆಗಳು, 5 ಜನ ಕುಕ್ಕುಗಳು. ಒಬ್ರು ಶನಿವಾರ ಬರ್ತಾರೆ, ಇನ್ನು 5 ಜನ ಕುಕ್ಕುಗಳು, 5 ಜನ ಕ್ವಾಟ್ಲೆಗಳು ಭಾನುವಾರದ ಎಪಿಸೋಡ್ ಅಲ್ಲಿ ಬರ್ತಾರೆ. ಅಂದ್ರೆ ಒಟ್ಟಿಗೆ ಅಂತೂ ಇಲ್ಲಿ ನೋಡೋಕೆ ಸಿಗಲ್ಲ. ಅಟ್ ಪ್ರೆಸೆಂಟ್ ಈಗ ಯಾರ್ಯಾರಿಗೆ ಇಲ್ಲಿ ಜೋಡಿ ಆಗ್ತಾರೆ ಅನ್ನೋದೇ. ಇದಾಗಿದ ತಕ್ಷಣ ನೆಕ್ಸ್ಟ್ ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರೆ ಇನ್ನು ಸ್ವಲ್ಪ ಜನ ಇಲ್ಲಿ ಭಾನುವಾರದ ಎಪಿಸೋಡ್ ಅಲ್ಲಿ ಬರ್ತಾರೆ. ಒಟ್ನಲ್ಲಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಇದೆ ಅಂತ ಗೊತ್ತಾಗ್ತದೆ. ಸೊ ವೀಕ್ಷಕರೇ, ಈಗ ಕ್ವಾಟ್ಲೆ ಕಿಚನ್ ನ ನೋಡೋಕೆ ಯಾರ್ಯಾರು ಕಾಯ್ತಾ ಇದ್ದೀರಾ, ಯಾರ್ಯಾರಿಗೆ ಜೋಡಿ ಆದ್ರೆ ಚೆನ್ನಾಗಿರುತ್ತೆ? ನೀವು ಶನಿವಾರದ ಎಪಿಸೋಡ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಭಾನುವಾರದ ಎಪಿಸೋಡ್ಗೆ ವೆಯ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.